ನಮ್ಮ ಅಮ್ಮ ಇವಾಗ ಡೈ ಹಾಕೊಂಡವ್ರೆ ಗಾಯ್ಸ್. ಹೇಳೋದೇನಮ್ಮ? ಹೇಳಲೇ ಯಾವತ್ತಿದ್ರು ಗೊತ್ತಾಗದೆ ಅವಳು ನಮ್ಮ ಮನೆಗ್ ಬರೋದೇ ಹೇಳು. ಹುಷಾರಾಗ್ಬಿಟ್ಟೆ ಅಂತೆ. ನೀಡಲ್ ಹಾಕಿದ್ದಾರೆ, ಅದು ಟೇಪ್ ಇನ್ನೊಂದು 2 ಇದೆಲ್ಲ ಮಾರ್ಕು, ಅದು ಟೇಪ್. ಅದು ಸುತ್ತಾ ಇದ್ದೆ, ಇವಾಗೇನು ಅದು ಒಂದೇ ನಮ್ಮ ಅಪ್ಪ ಜೀವನದಲ್ಲಿ ಮಾಡಿರೋ ತಪ್ಪು. ಅಂದ್ರೆ ನಾನು ನಮ್ಮ ಅಪ್ಪ ಅಮ್ಮ ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹೋಗ್ತಾ ಇದೀವಿ ಗಾಯ್ಸ್. 12 ಹಲೋ 12 ಏರೋಪ್ಲೇನ್ ನೋಡು. ಸ್ವೆಲ್ ಏರೋಪ್ಲೇನ್, ಸ್ವೆಲ್ ಎಡೆ ಏರೋಪ್ಲೇನ್. ಟಿಕೆಟ್ ತಗೊಳ್ಳಿ. ಇದ್ಯಾವಾಗಮ್ಮ ಗೈಸ್? 26th anniversary going on. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್. ನಾನು ಸ್ಟಾರ್ಟ್ ಮಾಡ್ತಿರೋದು 5 ಗಂಟೆಗೆ ವ್ಲಾಗ್. ಬಿಕಾಸ್ ಬೆಳಗ್ಗೆಯಿಂದನೂ ನಿನ್ನೆ ವ್ಲಾಗ್ನ ಮಧ್ಯಾಹ್ನವರೆಗೂ ಮಾಡಬೇಕಿತ್ತಲ್ಲ, ಅದನ್ನ ಮಾಡಿ ಅದಾದ್ಮೇಲೆ ಅದನ್ನ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಈಗ ಟಕ್ ಅಂತ ಫ್ರೆಶ್ ಅಪ್ ಆಗ್ತೀನಿ. ಬಟ್ ಅದಕ್ಕೂ ಮುಂಚೆ ನಮ್ಮ ಅಮ್ಮ ಒಂದು ಪ್ರಶ್ನೆ ಕೇಳಿದ್ರು. ಅದಕ್ಕೂ ಮುಂಚೆ ನಮ್ಮ ಅಮ್ಮ ಇವಾಗ ಡೈ ಹಾಕೊಂಡವ್ರೆ ಗಾಯ್ಸ್. ಓ ಗುರೈಸ್ತಾ ನೋಡ್ಮ, ನಾನು ಮೆಹಂದಿ ಹಾಕ್ತೀನಿ ಗೈಸ್, ಇಲ್ಲ ಅಂತಲ್ಲ. ಅಮ್ಮನೂ ಮೆಹಂದಿ ಹಾಕ್ತಾರೆ. ಬಿಳಿ ಕೂದಲು ಬಂದಿರೋರು ಎಲ್ಲರೂ ಹಾಕ್ತಾರಲ್ವಾ, ಅದಕ್ಕೆ ನಮ್ಮಮ್ಮ ಗೈಸ್. ಇನ್ನೊಂದೇನಂದ್ರೆ ನಮ್ಮಮ್ಮ ಏನ್ ಕೇಳ್ತಾರ ಅಂದ್ರೆ ಪ್ರಶ್ನೆ, ಯಾವಾಗ ಹೇಳ್ತೀಯ ನಿಮ್ ಹುಡ್ಗಿ ವಿಷಯನ, ಯಾವಾಗ ಹೇಳ್ತೀಯ, ಯಾವ ಡೇಟಲ್ಲಿ ಹೇಳ್ತೀಯ ಅಂತ ಕೇಳ್ತಾರೆ. ಏನಾರ ನನಗ್ ಗೊತ್ತಿಲ್ದೆ ಕರ್ಕೊ ಬರ್ಬೇಕು ಮಗನೇ. ನಾನ್ ಯಾಕೆ ಕರ್ಕೊ ಬರ್ಲಿ ಗೊತ್ತಿಲ್ದಾನೆ? ನಿಂಗೆ ಹೇಳ್ಬಿಟ್ಟೆ ಒಪ್ಸ್ಬಿಟ್ಟೆ ಕರ್ಕೊ ಬರ್ತೀನಿ. ಕಂಟ್ರೋಲ್ 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 ಕಂಟ್ರೋಲ್. ಹೇಳ್ಬೇಕ ಗೈಸ್? ಹೇಳೋದಮ್ಮ ಹೇಳಲೇ ಯಾವತ್ತಿದ್ರು ಗೊತ್ತಾಗದೆ ಅವಳು ನಮ್ಮ ಮನೆಗ್ ಬರೋದೇ ಹೇಳು. ಹೇಳೋ ಟೈಮಲ್ಲಿ ಹೇಳ್ತೀನಿ ಬಿಡಮ್ಮ. ನಿನ್ಗೆ ಯಾವಾಗ ಹೇಳ್ಬೇಕು ಹೇಳಮ್ಮ? ಹೌದಾ? ಮನೆ ಖಾಲಿ ಮಾಡ್ದಾಗ ಹೇಳೋದಮ್ಮ? ಗಳಿಗೆ ಗಂಟೆ ಕೂಡ ಬರ್ಬೇಕಾ? ಅದಕ್ಕೂ ಗೈಸ್ ಇವಾಗ ಫ್ರೆಶ್ ಅಪ್ ಆಗ್ಬೇಕು. ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಟಕ್ ಅಂತ ಬರ್ತೀನಿ. 3, 2, 1 ಗೈಸ್ ಫ್ರೆಶ್ ಅಪ್ ಆಗಾಯ್ತು. ಅಂಡ್ ಈ ಕಡೆ ಬನ್ನಿ ಗೈಸ್, ನಮ್ ತೋತಾ ಮಾದಿ ಬಂದದಾಲೆ. ಲೇ ಮರಿ ಹುಷಾರಾಗ್ಬಿಟ್ಟೆ ಅಂತೆ. ಚಿಕನ್ ಬೇಕಾ, ಕುರ್ಕುರೆ ಬೇಕಾ? ಈಗ ಬೇಕು ತಾನೆ ಕುರ್ಕುರೆ ಚಿಕನ್ ಎಲ್ಲ? ಹಾ ಗೈಸ್, ಕೈ ನೋಡಿ ಗೈಸ್, ನಮ್ ಚೋಟ ಮರಿ ಕೈಗೆ ಒಂದು ಏನದು ನೀಡಲ್ ಹಾಕಿದ್ದಾರೆ, ಅದು ಟೇಪ್ ಇನ್ನೊಂದು 2 ಇದೆಲ್ಲ ಮಾರ್ಕು, ಅದು ಟೇಪ್. ಅದು ಹುಷಾರಾದ ಬಾ. ಮತ್ತೆ ಏನೋ ತಿನ್ಬಿಟ್ಟು ಮತ್ತೆ ಜ್ವರ ಬರ್ಸ್ತೀನಿ. ನಾನ್ ಬರ್ಸಿಲ್ಲ, ಅವಳೆ ಬರ್ಸ್ಕೊಂಡಿರೋದು. ಆಳು ಮೂಳು ತಿನ್ಕೊಂಡು ಕಡ್ಡಿ ಕಸ ಎಲ್ಲ ಇರೋಬ್ಬರ ಡಸ್ಟ್ಬಿನ್ ಅಲ್ಲಿ ಇರೋ ಫುಡ್ ಎಲ್ಲ ತಿಂದ್ರೆ ಇನ್ನೇನಾಯ್ತದೆ? ಪಕ್ ಮುದೇವಿ ಹುಷಾರಾಯ್ತು ತಕ್ಷಣ ಏನ್ ಚಿಗುರ್ಕೊಂಬಿಟ್ಟ ನೋಡಲಿ. ಓಹೋ ಏನ್ ಒಡೆಕೆ ಬರೋದಂತೆ. ಅವಾಗ ಮೂಲೆ ಕೂತಿದ್ದಲ್ಲಿ, ಮೂಲೆ ಕೂತಿದ್ ನೀನು. ಈಗ ನೋಡಿ ಈಗ ಗೈಸ್ ಇವಾಗ ಒಂದು ರೀಲ್ ಶೂಟ್ ಮಾಡ್ಬೇಕು. ಶೂಟ್ ಮಾಡೋಣ ಇರಿ. ಓಡ ಅಪ್ಪ ಬಂದ್ರು, ಎಲ್ಲ ಕರ್ಕೊಂಡು ಹೋಗ್ತವ್ರೆ, ಅದಕ್ಕೆ ಓಡ್ತಾಳ. ಗೈಸ್ ಇವಾಗ ನಾನು ನೆನ್ನೆ ಹೆಂಗಿದ್ರು ನಾನು ಲೇಟಾಗಿ 1 ಗಂಟೆಗೆ ಬಂದಿದ್ದಲ್ವಾ, ಅದಕ್ಕೋಸ್ಕರ ನಮ್ಮ ಆದರ್ಶ ದಂಪತಿಗಳಿಗೆ ನಾವು ಕೇಕೇನು ಕಟ್ ಮಾಡಿಸಿರ್ಲಿಲ್ಲ. ಅಮ್ಮ ಇದೇ ಮನೆನ ಕುರುವಾಗಿಟ್ಟಿದ್ಯೇನಮ್ಮ. ಅಯ್ಯೋ ಮೇಕಪ್ ನೋಡು. ನಮ್ಮ ಅಪ್ಪನ ಇಂಪ್ರೆಸ್ ಮಾಡೋದಿಕ್ ಮೇಕಪ್. ಈ ಕಡೆ ನಮ್ಮ ಅಪ್ಪ ಬಂದ್ರು ಈಗ ತಾನೆ, ಜಸ್ಟ್ ರೀಚ್ ಟು ದಿ ಹೋಮ್. ಬಂದ್ರ ಪಾ ನೀನ್ ನೋಡಿದ ತಕ್ಷಣ ಫಿದಾಗ್ಬೇಕು ಅಂತ ಮೇಕಪ್ ಆಗ್ತಿದೆ ಮಮ್ಮಿ. ನೋಡಿದ ತಕ್ಷಣ ಫಿದಾಗ್ಬೇಕು ಅಂತ. ಯಾರೋ ಅಲ್ಲ ಅಮ್ಮ ನೋಡೇನ ಅವ್ರ ನೋಡ್ ನಾನು. ನೀನು ಅಮ್ಮನ್ ನೋಡ್ಬಿಟ್ಟು ಫಿದಾಗ್ಬೇಕಂತೆ. ಅಮ್ಮ ಅವಮಾನ ಮಾಡ್ತಾ ಇದ್ದಿಂಗೆ ಈ ತರ ಅವಮಾನ ಬೇಕಾ? ಸುತ್ತಾ ಇದ್ದೆ, ಇವಾಗೇನು? ಓ ಅದು ಒಂದೇ ನಮ್ಮ ಅಪ್ಪ ಜೀವನದಲ್ಲಿ ಮಾಡಿರೋ ತಪ್ಪು. ಅಂದ್ರೆ ನಮ್ಮ ಅಮ್ಮನಿಂದ ತಿರುಗ್ತಿದ್ದಲ್ಲಂತಪ್ಪ, ಅದನ್ನ ಈಗ್ಲೂ ಹೇಳ್ತದ್ ನೋಡು. ತಿರ್ತಾ ಇದ್ದೆ.
ನಿಜ ಗೈಸ್, ನಮ್ಮ ಅಮ್ಮ ಅಂದ್ರೆ ಜೀವ ಪ್ರಾಣ ಅನ್ಕೊಂಡಿತ್ತು ನಮ್ಮ ಅಪ್ಪ. ಹಾ ಇದು ದೇವದಾಸ ಆಗಿದ್ ನಿಮ್ಮಪ್ಪ. ಯಾಕೆ ಅಂದ್ರೆ ನಿಮ್ಮಪ್ಪ ನಾನು ಮಾತಾಡಿರ್ನಿಲ್ಲ, ದೇವದಾಸ ಆಗ್ಬಿಟ್ಟಿದೆ. ಏನ್ ಗಡ್ಡ ಏನ್ ನಮ್ಮ ಅಮ್ಮ ಒಂದ್ ಫಿಗರು. ಓ ಬಾಯ್. ಇಲ್ಲಿ ನೋಡಿ ನಮ್ಮಮ್ಮ ರೆಡಿ ಆಗಿರೋದು ಹೆಂಗೆ ಅಂತ, ಜಾಕೆಟ್ ಹಾಕೊಂಡು ಚಳಿಗೆ ಜಾಕೆಟ್ ಪ್ಯಾಂಟ್ ಗಿಂಟ್ ಹಾಕೊಂಡು. ಇವಾಗ ನಮ್ಮ ಡ್ಯಾಡಿ ಮಮ್ಮಿನ ನಾನು ಫ್ಲೈಟ್ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನಮ್ಮ ಅಪ್ಪ ಅಮ್ಮ ಫಸ್ಟ್ ಟೈಮು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ ಗೈಸ್, ಫ್ಲೈಟಲ್ಲಿ. ಸೊ ನಮ್ಮ ಅಪ್ಪ ಅಮ್ಮನ ಫಸ್ಟ್ ಟೈಮು ಫ್ಲೈಟ್ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತಾ ಇರೋದು. ಚಲೋ ಗೈಸ್, ಅವ್ರಿಗೂ ಆಸೆ ಇತ್ತು ಆ ಫ್ಲೈಟ್ ನೋಡಬೇಕು, ಆಮೇಲೆ ಎಲ್ಲ ತಿಳ್ಕೊಬೇಕು, ನೋಡಬೇಕು, ಎಂಜಾಯ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಆ್ಯನಿವರ್ಸರಿಗೆ ನನ್ನ ಕಡೆಯಿಂದ ಕೇಕ್ ಕಟ್ಟಿಂಗ್ ಅಲ್ಲಿ ಇಲ್ಲ, ಬಟ್ ನನ್ನ ಕಡೆಯಿಂದ ಫ್ಲೈಟ್ ರೆಸ್ಟೋರೆಂಟಲ್ಲಿ ಅವ್ರಿಗೆ ಒಂದು ಭರ್ಜರಿ ಊಟ ಅಂದ್ಕೊಳ್ಳಿ. ಅಲ್ಲಿ ವೆರೈಟಿ ಊಟ ಐತೆ, ನಾನೇ ಟ್ರೈ ಮಾಡಬೇಕು, ಸಿಕ್ಕಾಪಟ್ಟೆ ಆಸೆ ಐತೆ. ಇವಾಗ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗೋಣ. ಆ್ಯಂಡ್ ಇನ್ನೊಂದು ಚೋಟಾ ಮರಿ ಫ್ಯಾಮಿಲಿಯವರು ಊರಿಗೆ ಹೋಗ್ಬಿಟ್ಟಿದ್ದಾರೆ. ಸಡನ್ನಾಗಿ ಪ್ಲ್ಯಾನ್ ಆಯಿತು, ನಂದು ಸಡನ್ನಾಗಿ ಪ್ಲ್ಯಾನ್ ಆಗಿದೆ ಇವತ್ತು. ಬಿಕಾಸ್ ನಾನು ಇವತ್ತೇನಾದರೂ ಇದನ್ನು ಪ್ಲ್ಯಾನ್ ಮಾಡಿಲ್ಲ ಅಂದರೆ ನನಗೆ ಬೇರೆ ಒಂದು ಪ್ಲ್ಯಾನ್ ಏನೂ ಇರಲಿಲ್ಲ ಅದು. ಸೊ ಆ್ಯಂಡ್ ಇನ್ನೊಂದು ಆ್ಯನಿವರ್ಸರಿ ನೆನ್ನೆ ಲೇಟ್ ಆಯಿತು, ಇವತ್ತು ನಾನು ಮಾಡಿಲ್ಲ ಅಂದರೆ ನನಗೆ ಸ್ಯಾಟಿಸ್ಫೈ ಆಗಲ್ಲ, ಅದಕ್ಕೋಸ್ಕರ ಮಾಡ್ತಾ ಇರೋದು. ಆ್ಯಂಡ್ ಚೋಟಾ ಮರಿ ಫ್ಯಾಮಿಲಿ ಅವರೆಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಇಲ್ಲಾಂದಿದ್ರೆ ಕರ್ಕೊಂಡು ಹೋಗ್ತಿದ್ದೆ ನಾನು ಕೂಡ, ಇಲ್ಲ ಚೋಟಾ ಮರಿನಾದ್ರೂ ಕರ್ಕೊಂಡು ಹೋಗ್ತಿದ್ದೆ. ಇವಾಗ ನನ್ನ ಜೊತೆಗೆ ನಮ್ಮ ಅಪ್ಪ ಅಮ್ಮ ಆ್ಯಂಡ್ ಇನ್ನೊಬ್ಬ ಸುವೆಲ್, 4 ಜನ ನಾವು ಹೋಗ್ತಾ ಇರೋದು. ಚಲೋ ಗೈಸ್, ನಮ್ಮ ಅಮ್ಮದ್ರಲ್ಲಿ ಕಾಮಿಡಿ ಏನಂದ್ರೆ, ನನಗೆ ಲಿಟ್ರಲಿ ಒಂದು ಕಾಮಿಡಿ ಏನಂದ್ರೆ, ನಮ್ಮಮ್ಮ ಮೆಸೇಜ್ಗಳನ್ನೆಲ್ಲ ಓದ್ತದೆ, ಗ್ರೂಪಲ್ಲಿರೋ ಬರೋ ಮೆಸೇಜ್ಗಳೆಲ್ಲ ನೀಟಾಗಿ ಓದ್ತದೆ. ವಾಪಸ್ ನಮ್ಮಮ್ಮ ರಿಪ್ಲೈ ಕೊಡುತ್ತಲ್ಲ, ಏನ್ರಿ ಓಕೆ ಥ್ಯಾಂಕ್ ಯು ಅಮ್ಮ. TQ ಅಂದ್ರೆ ನಮ್ಮ ಥ್ಯಾಂಕ್ ಯು. ನನಗೆ ನಮ್ಮಮ್ಮ ಹಂಗೆಲ್ಲ ಕಳ್ಸಲ್ಲ, ಅಂದ್ರೆ ನಾನು ಕಳ್ಸಿರೋದ್ನ ಅಭ್ಯಾಸ ಇಲ್ಲ, ನೋಡಿಲ್ಲ ನಾನು. ಈಗ ನಾನು ನೋಡ್ತಿರ್ತೀನಲ್ಲ, ಇಲ್ಲಿ ನೋಡಿ, ಇವಾಗ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಆಂಟಿ ಅಂತ ಕಳ್ಸಿದ್ದಾರೆ, ನಮ್ಮ ಫ್ರೆಂಡ್ ಕಳ್ಸಿದ್ದಾರೆ, ಅದಕ್ಕೆ TQ. ಆಮೇಲೆ ಇನ್ನೊಬ್ರಿಗೆ ಇರಿ ಒಂದು ನಿಮಿಷ ನೋಡಿ, ಇವ್ರಿಗೂ ಅಷ್ಟೇ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ TQ. ನನಗೆ ನಗು ಬರುತ್ತೆ ಟೈಪ್ ಮಾಡಕ್ ಬರಲ್ಲ, ಹಂಗಾಗಿ ನಾನು ಗೈಸ್ ಇಲ್ಲಿ ನೋಡಿ, ಈ ಶರ್ಟಿಗೆ ನಮ್ಮಪ್ಪ ಈ ಜಾಕೆಟ್ ಹಾಕಿದ್ದಾರೆ, ಅದು ಹೇಳಿರೋದು ನಮ್ಮಮ್ಮ ಅಂತೆ. ಅಮ್ಮ ತಾನು ಕೆಡದಲ್ಲೇ ತನ್ನವರು ಕೆಡ್ಸೋ ಗುಣ ಕಣಮ್ಮ ನೀನು. ಏನ್ ಚೆನ್ನಾಗಿಲ್ಲ ಸುಮ್ಮನೆ ಬಡಪ್ಪ, ಚೆನ್ನಾಗಿ ಕಾಣಬಾರ್ದು ಅಂತ ಕಣಪ್ಪ. ಹೊಟ್ಟೆವರಿ ನೀನ್ ಕಂಡ್ರೆ ಬೇಜಾರು, ಹೊಟ್ಟೆವರಿ ನಮ್ಮ ಅಮ್ಮಂಗೆ. ಹೋಗ್ ಮುದೇವಿ. ಗೈಸ್ ನಾನು ಸೇಮ್ ಬ್ಲಾಕ್ ಟಿ ಶರ್ಟ್ ಹಾಕೊಂಡೆ, ಜೊತೆಗೆ ಇದು ಹೊಸ ಪ್ಯಾಂಟು. ಇತ್ತಲ್ಲಿ ನೋಡಿ ಚುಕ್ಕಿ ಬಿಟ್ಟಾರೆ, ಚುಕ್ಕಿ. ಇದು ಹೊಸ ಪ್ಯಾಂಟ್ ಇದು, ಬಟ್ ಇದು ಟಿ ಶರ್ಟು ಮೊನ್ನೆ ತಾನೇ ನೋಡಿದ್ರೆ ನಂಗೆ ಇಷ್ಟ ಆಯ್ತು, ಅದಕ್ಕೋಸ್ಕರ ಮತ್ತೆ ಇದನ್ನ ಹಾಕೊಂಡ್ಬಿಟ್ಟಿದ್ದೀನಿ. ಏನ್ಮ ಅದೇನು ಹೇಳ್ದಲ್ಲ, ಮೈಸೂರು ಸ್ಟ್ಯಾಂಡ್ ಲಾಸ್ಟ್ ಜನರೇಷನ್ ಆಫ್ ದಿಸ್ ಮಾಮ್, ಮೈಸೂರ್ ಸ್ಟ್ಯಾಂಡ್ಲ್ ಸೋಪ್. ಎಂತ ಇನ್ನೋಸೆಂಟ್ ನೋಡಿ ಗೈಸ್, ನಮ್ಮಮ್ಮ ಎಂತ ಇನ್ನೋಸೆಂಟ್ ಅಂದ್ರೆ ತುಂಬಾ ಇನ್ನೋಸೆಂಟ್. ಬಂಗಾರ ನಮ್ಮಮ್ಮ. ಮೈಸೂರ್ ಸ್ಯಾಂಡಲ್ ಸೋಪ್, ಅದು ಸ್ಟ್ಯಾಂಡಲ್ ಅಂತ ಗೈಸ್. ಫಸ್ಟ್ ಟೈಮು ಈ ಶೂ ಹಾಕೋತಾ ಇದ್ದೀನಿ, ಅಂದ್ರೆ ತಂದು ಈ ಆನ್ಲೈನಲ್ಲಿ ಇಮೇಜ್ ಚೆನ್ನಾಗಿ ಕಾಣಿಸ್ತದೆ ಅಂತ ಎತ್ಕೊಂಡಿದ್ದೆ, ಬಟ್ ಇವಾಗ ಈ ಡ್ರೆಸ್ಸಿಗೆ ಸೂಟ್ ಆಗ್ಬೋದು ಅಂತ ಇದನ್ನ ಹಾಕ್ತಾ ಇದ್ದೀನಿ. ಇದು ನನ್ನ ಔಟ್ಫಿಟ್ ಗೈಸ್. ನಮ್ಮ ಜೊತೆಗೆ ನಮ್ಮ ತುವೇಲ್. ಹಲೋ ತುವೇಲ್, ನಮ್ ತಲ ಅನ್ನ ಓಡಿಸ್ಬೋದು, ಈ ಶೂ ಅಲ್ಲಿ ಓಡಿಸ್ಬೋದು ಇಲ್ಲ ಅಂತ. ಸುವೇಲ್ ಯಾರ ಕಮೆಂಟ್ ಅಲ್ಲಿ ಕೇಳ್ತಿರು, ಸುವೇಲ್ ನಿಮ್ ಹುಡುಗಿ ನೋಡಿದ್ರಂತೆ, ಸೀರಿಯಸ್ಲಿ ನೋಡೋದ್ರಂತೆ ಸುವೇಲ್. ಎಲ್ಲ ಹೆಂಗೆ ಹಾಳಾಗ್ಬಿಟ್ಟವ್ರೆ ಪಳ್ಳು ಹುಡುಗರು. ಅಪ್ಪ XV ಎಲ್ಲ ಹಾಕದ್ ಹಿಂಗೇನೆ, XV ಹಾಕಿದ್ರೆ ಸೌಂಡ್ ಜಾಸ್ತಿ ಬರಲ್ಲ. ಕೈ ಸುವೇಲು ಡೋರ್ ಡಬ್ ಅಂತ ಹಾಕ್ಬಿಟ್ಟ. ನಮ್ದು ಸೆಲೋರಿಯ ಕಾರ್ ಅಲ್ವಾ, XV ಫೈರ್ ಏನು ಪ್ರಾಕ್ಟೀಸ್ ಮಾಡಮ್ಮ. ಸುವೇಲ್ ಹೆಂಗ್ ಗೊತ್ತಾ, ನೋಡ್ ನಾನು ಹಾಕ್ತೀನಿ ನೋಡಿ, ಇಷ್ಟೇ ಸುವೇಲ್ ನಮ್ದು, ಅಷ್ಟೇ ಸುವೇಲ್. ಓಕೆ ಅಭ್ಯಾಸ ಗೈಸ್, ಅದಕ್ಕೆ ಅಂದ್ರೆ ಎಳಬೇಕಾದ ಹಾಕ್ತಾರೆ ಜೋರಾಗಿನೇ. ಅಪ್ಪ ನಮ್ಮ ಅಪ್ಪ 1 ಸೆಕೆಂಡ್ಗೆ ಬೆಚ್ ಬಿದ್ದೋಗ್ಬಿಟ್ರು.
ಚಲೋ ಗೈಸ್, ಇಲ್ಲಿಂದ ಒಂದು 1/2 ಅವರ್ ಕೇಳೋ, ನಾನು ಸ್ಟಾರ್ಟಿಂಗ್ ಡ್ರೈವಿಂಗ್ ಹೋಯ್ತಲ್ಲ, ಸ್ಟಾರ್ಟಿಂಗ್ ಇದೇ ತರ ಕುತ್ಕೊಂಡು ನಂಗೆ ಗೊತ್ತಿಲ್ಲ ಡೋರ್ ಹಾಕದ್ವೆ. ನಾನು 407 ಓಡಿಸ್ತಿದ್ದ, ಬಂದ್ ಕಾರ್ ಕುತ್ಕೊಂಡೆ. ಈ ಸುವೆಲ್ ಹಾಕ್ತಂಗ ಹಾಕ್ತೆ, ಓನರ್ ಏನಂತ ಗೊತ್ತಾ, ಎದೆ ಒದ್ದಂಗ ಆಯ್ತಪ್ಪ. ಪ್ರಾಮಿಸ್ ಸಾರಲ್ಲಿ ಕೇಳಿ ವಿಜಯನಗರದಲ್ಲಿ ಎದೆ ಒದ್ದಂಗ ಆಯ್ತು ಡೋರ್ ಹಾಕಿದ್ರು. ಹಂಗೆ ಅದು ಸುವೆಲ್ ಬಾಡೂರ್ ಕಾರ್ ಸುವೆಲ್. ಏನ್ ಸುವೆಲ್ ಹಿಂಗ ಆಗ್ತೀಯಾ? ಹೊಡೆದೋದ್ರಿ ಎಲ್ಲಿಂದ ತರಿಸ್ರಿ ಸುವೆಲ್ ನಾನು? ಅಯ್ಯೋ ಚಲೋ. ನಾನು ಸುಮ್ಮನೆ ಹಿಂಗೆ ಹೇಳ್ದೆ, ಅದು ಆಟೋಮೆಟಿಕ್ ಪಂಕಲ್ ಬಂದ್ಬಿಡ್ತು. ಅದು ಇಲ್ಲಿಂದ 1/2 ಅವರ್ 3/4 ಗಂಟೆ ಜರ್ನಿ. ಲೆಟ್ಸ್ ಗೋ. ನಮ್ ಕ್ಯಾಮ್ರಾಗೆ ಇದು ನಮ್ಮ ಕಾರ್ಗೆ ಡಿಸ್ಪ್ಲೇ ಹಾಕ್ಸೋಣ ಅಂತ. ಇಲ್ಲಿ ಈ ತರ ಇಷ್ಟು ಜಾಗನೇ ಇಲ್ಲ ಅಲ್ಲಿ. ಯಾಕಪ್ಪ ಜಾಗ ಇಲ್ಲ? ಇಲ್ಲೇ ಅಪ್ಪ ಹಾಕೋದು. AC ಮುಚ್ಕೊಂಡ್ಬಿಟ್ಟು AC ಮುಚ್ಚಲ್ಲ, ಮೇಲ್ ಹಾಕೋದು. ಇಷ್ಟು ಮೇಲ್ ಹಾಕ್ತಾರೆ ಇಲ್ಲಿ. ನಾನು ನೋಡಿದೀನಿ ಕ್ಯಾಬ್ ಡ್ರೈವರ್ದು ಅವ್ರದ್ದು, ಅದಕ್ಕೆ ಕೇಳಿದ್ದು. ಇಲ್ಲಿ ಹಾಕ್ಸ್ಬಿಡ್ಬೋದು. AC ಇರುತ್ತೆ ಇಲ್ಲಿ. ಇಲ್ಲ ಹಾಕೋದು ಕರೆಕ್ಟ್, ಇಲ್ಲ ಹಾಕೋದು. ಅಲ್ಲ ಹಾಕೋದು. ಅದೇ ಸೈಜ್ಗೆ. 20,000 ಆಗತ್ತೇನ? ಓ ಇಲ್ಲ 6-7 ಸಾವಿರ ಇರ್ಬೇಕು. ನಮ್ ಕಾರ್ಗೆ ಅಷ್ಟೇ ಇರ್ಬೇಕು. ಪ್ಲಾನ್ ಆಗ್ತಾ ಇದಕ್ಕೆ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿದೆ, ಇಲ್ಲಿಗೆ ಇಷ್ಟ ಹಾಕ್ಬೋದು ನಾವು ನಮ್ದಕ್ಕೆ. ಹೊಸ ತಗೊಳ್ಳಬೇಡ, ಇದಕ್ಕೆ ಏನೇನ್ ಮಾಡ್ಕೊಳ್ಳೋಣ? ಕ್ಯಾಮ್ರಾ ಎಲ್ಲ. ಸನ್ ರೂಫ್ ಒಳಗಡೆ ಸ್ಪೀಕರ್, ಆಮೇಲೆ ಇದು ಏನೋ ಓಪನ್ ಆಗತ್ತೆ. ಹೆಂಗ ಡೋರ್ ಹಿಂಗ್ ಮೇಲೆ ಓಪನ್ ಆಗದ್ ಮಾಡೋದು. ಆಮೇಲೆ ಏನೋ ಟೈರ್ ತಾರ್ ಟೈರ್ ಹಾಕೋಣ. ದುಡ್ಡು ಕೊಡು ಮೊದ್ಲು, ತಾರ್ ಆಮೇಲೆ ಹಾಕಿ. ಇನ್ನೇನೋ ಬಂದ್ವಿ ಟೈಗರ್ ಹೇರೋ ರೆಸ್ಟೋರೆಂಟಿಗೆ. ಕಾಯುತ್ತಿದ್ದಾರೆ ನಮ್ಮ ಆದರ್ಶ ದಂಪತಿಗಳು. ಫ್ಲೈಟ್ ಬಂತು, ಫ್ಲೈಟ್ ರೆಸ್ಟೋರೆಂಟ್ ಇದೆ ಬಂದ ಧರ್ಮ. ಹೆಂಡತಿಗೆ ಹೇಳೋದ್ ಬಿಟ್ಬಿಟ್ಟು ಫ್ಲೈಟ್ ಹತ್ರ ಗೈಸ್ ಇಲ್ಲಿ ಏರೋಪ್ಲೇನ್ ನೋಡು. ಸ್ವೆಲ್ ಏರೋಪ್ಲೇನ್ ಸ್ವೆಲ್. ನಾವು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಅಥವಾ ಹೊರಗಡೆ ಫ್ಲೈಟ್ ಅಲ್ಲಂತೂ ಹೋಗಕ್ಕಾಗಲ್ಲ, ಇಲ್ಲೇ ನೋಡ್ಕೋಬೇಕಷ್ಟೇ. ಹೋಗೋ ಟೈಮಲ್ಲಿ ಹೋಗಕ್ಕೆ. ಮಾಮ್ ಏರೋಪ್ಲೇನ್ ರೀ, ಅದಕ್ಕೆ ಬಂದಿದ್ದೀನಿ. ಆಸೆ ಐತಲ್ರಿ ನೋಡ್ಬೇಕಂತ. ನನಗೆ ನೋಡಕ್ಕೆ ಒಂಥರ ಖುಷಿ. ನಿಜ ಹೇಳ್ಬೇಕಂದ್ರೆ ಸುವೆಲ್ ಇವರು ಏರ್ಪೋರ್ಟ್ ಅಲ್ಲಿ ಹತ್ರನೂ ಕರ್ಕೊಂಡು ಹೋಗಿಲ್ಲ ನನ್ನ. ನಾವ್ ಏನಿದ್ರು ಆಗ ಮೇಲ್ ನೋಡ್ತಿದ್ದಿಲ್ಲ. ನಾನ್ ಡಿಸೈಡ್ ಆಗ್ಬಿಟ್ಟಿದ್ದೀನಿ ಗೈಸ್, ಏರ್ಪೋರ್ಟ್ ಹತ್ರಕ್ಕೆ ಹೋಗ್ತಾ ಇದೀನಿ ಅಂದ್ರೆ ಹತ್ತಬೇಕು ಅಂತ. ಇಲ್ಲೈತೆ ಕೈಲಿ. ನಾನ್ ಡಿಸೈಡ್ ಆಗ್ಬಿಟ್ಟಿದ್ದೀನಿ, ಏರ್ಪೋರ್ಟ್ಗೆ ಹೋಗ್ತಾ ಇದೀವಿ ಅಂದ್ರೆ ಫ್ಲೈಟ್ ಹತ್ಲೇಬೇಕು, ಅವಾಗಲೇ ಏರ್ಪೋರ್ಟ್ಗೆ ಹೋಗ್ಬೇಕು ಅಂತ. ನಮ್ಮಮ್ಮ ಸುಮ್ನೆ ಏರೋಪ್ಲೇನ್ ನೋಡ್ಕೊಂಡ್ ಬರಕ್ ಹೋಗ್ತದಂತೆ. ಏನ್ರಿ ರೆಡಿ ಏರೋಪ್ಲೇನ್? ನಿಜವಾಗ್ಲೂ ಇಷ್ಟು ದೊಡ್ಡ ಇರ್ತಾ? ಇಷ್ಟು ಸುವೆಲ್ ಸೇಮ್ ಏರೋಪ್ಲೇನ್ ಇಷ್ಟೇ ಆಗ್ಲತ್ತಾನೆ. ಹಿಂಗೆ ಇರುತ್ತೆ. ಇದೇ ಫ್ಲೈಟು. ಬನ್ನಿ ಅಲ್ಲಿ ಎಂಟ್ರಿ, ವಾಪಸ್ ಹಾಕೋತಿದ್ದೀರ ನೋಡ್ಪಾ. ಆನಿವರ್ಸರಿ ದಿನ ಸ್ವೀಟ್ ಆಗಿ ನೀನು ಏನು ಅಮ್ಮನ್ನ ಹೋಟ್ಲಿಗೆ ಕರ್ಕೊಂಡು ಹೋದೆ. ನಾವು ನಾ ಏರೋಪ್ಲೇನ್ ಕರ್ಕೊಂಡು ಹೋದೆ. ಸ್ಟಾರ್ಟ್ ಆಯ್ತು ವಿಡಿಯೋ ಮಾಡೋದಿಕ್ಕೆ ನಮ್ಮ ಅಪ್ಪಂದು. ಲೆಟ್ಸ್ ಗೋ ಗೈಸ್. ಸುವೆಲ್ ಪ್ಯಾಂಟ್ ನೋಡಿ ಗೈಸ್ ಇಲ್ಲಿ. ಅಲ್ಲೇ ಆಲ್ ಅಪ್ಗ್ರೇಡಿಂಗ್ ಅಮ್ಮ. ನನಗೆ ಅಪರೂಪಕ್ಕೆ ಸುವೆಲ್ ಈ ಜಾಗ್ವರ್ ಪ್ಯಾಂಟ್ ನಂತರ ಲೂಸ್ ಪ್ಯಾಂಟ್ ಅಲ್ಲಿ ನೋಡ್ಬಿಟ್ರೆ ನಾನೇ ಶಾಕ್ ಆಗ್ಬಿಡ್ತೀನಿ. ಸುವೆಲ್ ನಾನು ಹಾಕಲ್ಲ, ಅದೇ ಗೊತ್ತಾಯ್ತು ನನಗೆ. ಸುವೆಲ್ ಹಾಕಲ್ಲ, ಅದಕ್ಕೆ ನಾನು ನೋಡ್ತಾ ಇದ್ದೆ. ನೋಡ್ರಿ ಏರೋಪ್ಲೇನ್. ಹಿಂಗಿರುತ್ತಾ? ಇದೇ ಸಲ ಇಷ್ಟು ದೊಡ್ಡದಿರುತ್ತಾ? ಇಷ್ಟು. ನಾನು ನಿಜವಾಗ್ಲೂ ಹತ್ರದಲ್ಲಿ ನೋಡಿಲ್ಲ ಒಂದಿನ. ವಿಡಿಯೋ ಆಂಟಿ ಒಂದ್ ದಿವಸ ಕರ್ಕೊಂಡು ಹೋಗಿ ಅನ್ಸೋದು. ಇವಾಗ ಟಿಕೆಟ್ ಇಸ್ಕೊಬೇಕು ಬಾ. ಟಿಕೆಟ್ ತಗೊಂಡ್ ಮೇಲಕ್ಕೆ ಹೋಗ್ತಾ ಇದೀವಿ ನಾವು ಗೈಸ್. ನೀವು ನಾನು ಚಿರು ಬಂದಾಗ ಟಿಕೆಟ್ ನೋಡಿದಿರಾ? ಇವಾಗ ಟಿಕೆಟ್ ಇಸ್ಕೊಂಡು ತೋರ್ಸೋಣ. ಇಲ್ಲೇ ರೀ, ನಾನು ಟಿಕೆಟ್ ಇಸ್ಕೊಬತ್ತೀನಿ, ಟಿಕೆಟ್ ತೋರಿಸ್ತೀನಿ. ನೋಡಿ ಗೈಸ್, ಬಂದಿದ ತಕ್ಷಣ ಫೋಟೋ ಶೂಟು. ಅಮ್ಮ ಫೋಟೋ ಇಡ್ಸ್ಕೊತಿರೋದು ಖುಷಿನ ವ್ಯಕ್ತಪಡಿಸ್ತಿತ್ತು. ನಮ್ಮಪ್ಪ ಸುವೆಲ್ ನೋಡ್ಸುವಲ್ ನಮ್ಮಪ್ಪ ವ್ಲಾಗ್ ಮಾಡ್ತಿರೋದು. ಸಿಕ್ಕಿದ ಚಾನ್ಸ್ ಅಂತ ವ್ಲಾಗ್ ಮಾಡ್ತಿರೋದು ನಾವು. ಬಂತು ನಮ್ಮ ಟಿಕೆಟು. ಬನ್ನಿ ಈ ಟಿಕೆಟ್ನ ತಗೊಂಡೋಗ್ಬಿಟ್ಟು ನಮ್ಮ ಡ್ಯಾಡಿ ಮಮ್ಮಿ ಕೊಡೋಣ. ರಸದಲ್ಲಿ ಸನಿಹದಲ್ಲಿ ಟಿಕೆಟು ತಗೊಳ್ಳಿ, ಇದನ್ನ ಏರೋಪ್ಲೇನ್ ಟಿಕೆಟ್ ಅಂತಾರೆ. 4 ಜನ ಅಲ್ಲೇ ಇರುತ್ತೆ. 4 ಜನ. ಸುವೆಲ್ ನೀನು ನೋಡಿಲ್ಲ ಟಿಕೆಟ್ ನೋಡು ಸುವೆಲ್. ಪ್ರಿಂಟ್ ಔಟ್ ಅದು. ಯಾ ಸುದಿ ನಾವು ಇದು ಕೂಡ ನೋಡಿದ್ದೀವಿ. ಸುದಿ ಎಲ್ಲ ಫಿಲಮ್ ಅಲ್ಲಿ ನೋಡಿದ್ವಿ. ಏನ
ನಾವು ಟಿಕೆಟ್ ತಗೊಂಡು ಕರ್ನಾಟಕ ಬಿಟ್ಟು ಹೋಯ್ತಾ ಇದ್ದೀವಿ. ಓಕೆ ಚಲೋ. ಎಲ್ಲ ಅನ್ಕೊಂತಿದ್ರೆ ಇಲ್ಲೇ ಬನ್ನಿ, ಇಲ್ಲಿಂದ ನಾವು ಹೋಗೋದು. ಇಷ್ಟೇ ಚಳಿ ಆಗ್ತದೆ. ಅಪ್ಪ ಟೈರ್ ನೋಡಪ್ಪ ಅಲ್ಲಿ, ಟೈರ್ ಎಷ್ಟು ದಪ್ಪ ಇರುತ್ತಂತ. ಅಮ್ಮ ಒಳಗಡೆ ಏರ್ ಹೋಸ್ಟೆಸ್ ಇರ್ತಾರೆ, ಅಂದ್ರೆ ಬಟ್ಟೆ ಹಾಕೊಂಡು ಇರ್ತಾರಲ್ಲ ಪೈಲಟ್ ಅವರು ಅವ್ರ ಹತ್ರ ಹೋಗ್ಬಿಟ್ಟು ಅಪ್ಪ ಮಾತಾಡ್ಸಿದ್ರೆ ಏನ್ ಮಾಡ್ತೀಯ? ಅಪ್ಪ ಇಲ್ಲೋಡು ಎಷ್ಟು ದಪ್ಪ ಐತಿದು. ಊಟಕ್ಕೆ ಹಿಂಗ ಅಂತವ್ರಿ, ರಿಯಲ್ ಆಗಿ ಕರ್ಕೊಂಡು ಹೋಗ್ಬಿಟ್ರೆ ಕ್ಯಾಮ ಹಾಯ್ 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 ನಮಸ್ತೆ. ಈಗ ನಮಸ್ತೆ ವೆಲ್ಕಮಿಂಗ್ ಕೊಡ್ತಾರೆ ನೋಡಿ ಗೈಸ್ ನಾವು ಅಮ್ಮಂಗೆಲ್ಲ. ನಮಸ್ತೆ ನಮಸ್ತೆ ಗೈಸ್ ಎಂಟ್ರಿ ಕೊಟ್ಟಿದ್ದೀವಿ. ಈಗ ನೋಡಿ ಹೆಂಗ್ ನೋಡ್ತಿರ್ತಾರೆ ನಾವು ಅಪ್ಪ ಅಮ್ಮ ಅಂತ. ಅಯ್ಯೋ ಮಾ, ಹೋದ್ಸಲಿ ಬಂದಾಗ್ಲೂ ಇಲ್ಲೇ ಕೂತಿದ್ದೆ ಅಮ್ಮ ನಾನು, ಸೀರಿಯಸ್ಲಿ ಹೋದ್ಸಲಿ ಬಂದಾಗ್ಲೂ ಇಲ್ಲೇ ಕೂತಿದ್ದೆ. ಕೂತ್ಕೊಳ್ಳಿ ಇಲ್ಲೇ, ಬನ್ನಿ ಇಲ್ಲಿ ಕೂತ್ಕೊಳ್ಳೋಣ, 6 ಸೀಟಲ್ಲೇ ಕೂರೋಣ. ಕಮಾನ್ ಸಿಡೋನ್. ಅಂತೂ ಇಂತೂ ಕೂತ್ಕೋತಾ ಇದ್ದೀರಾ ಏರೋಪ್ಲೇನ್ ಅಲ್ಲಿ. ವಿಂಡೋ ಸೀಟ್ ಬೇರೆ ಇಷ್ಟ ನಮ್ಮ ಅಮ್ಮಂಗೆ. ಎಲ್ಲೆಲ್ಲೆಲ್ಲೆಲ್ಲೆ ಗೈಸ್ ನಾನು ಕೇಕ್ ಮಾಡಿಸಿದ್ದೆ. ಕ್ಯಾಪ್ಟನ್ ಸರ್ ನಮಸ್ಕಾರ ಸರ್. ಗೈಸ್ ಇದೇ ಕೇಕು ಆನಿವರ್ಸರಿ ಮಾಡಿಸ್ತಿರೋದು. ಬ್ರೋ ನೀವು ಟೇಬಲ್ ಅಲ್ಲಿ ಹೇಳ್ಕೊ ಬರಲ್ಲ? ಆಫ್ಟರ್ ಫುಡ್ ಅಂದ್ರೆ ಗೆಸ್ಟ್ ಬಂದಷ್ಟೇ ಬಂದಾಗಿದೆ ಬ್ರೋ. ಬಂದಾಗಿದೆ ಅದಕ್ಕೆ ಟೇಬಲ್ ಆ ಕಡೆ ರೈಟ್. ಅವ್ರಿಗೆ ಗೊತ್ತಿಲ್ಲ ಆ ಕಡೆ ಕರ್ಕೊಂಡು ಹೋಗಿ ಬನ್ನಿ. ಮತ್ತೆ ಯಾರ್ದು? ಓಕೆ ಬೇರೆ ಗೆಸ್ಟ್, ಹಂಗಾರೆ ಏನ್ ತೊಂದ್ರೆ ಇಲ್ಲ. ಗೈಸ್ ಸಾರಿ, ಆ ಕೇಕು ನಮ್ದಲ್ಲ, ಬೇರೆ ಟೇಬಲ್ ಕೇಕ್ ನ ತಗೊಂಡೋಗ್ಬಿಟ್ಟು ನಮ್ದೇ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಇದ್ಯಾವಾಗಮ್ಮ ಅಮ್ಮ ಇದ್ಯಾವಾಗಮ್ಮ ಅಪ್ಪ ಅಂತವ್ರು? ನಮ್ಮಪ್ಪಗಳದು ಮೈ ಫಾದರ್. ಯಾ ಹಲೋ, ದಿಸ್ ಇಸ್ ಮೈ ಫಾದರ್. ಮೆನು ನೋಡ್ರಿ ಈಗಿರೋದೀಗ ಮೆನು. ಅತ್ತೆ ಸೋದರತ್ತೆ, ಚಾನ್ಸು ಮಿಸ್ಸು ಮಾಡ್ಕೊಂಡ್ರತ್ತೆ. ನನ್ ಮುಖನೇ ಕಾಣಿಸ್ತಿಲ್ಲ ಯಾಕತ್ತೆ? ಹಲೋ, ಅಯ್ಯೋ ಬರ್ಬೇಕಲ್ವಾ? ಎಲ್ಲಿ ನಿಮ್ ಮಗಳು? ಓ ಆಜ್ ತೋ ಕುಚ್ ಭಿ ನೈ, ಸ್ಪೆಕ್ಸ್ ಬೇರೆ ಮೇಡಮ್ಗೆ. ಅಯ್ಯೋ ಹಾ, ಏಕ್ ಮಿನಿಟ್. ಹಲೋ ನ್ಯಾಚುರಲ್ ಬ್ಯೂಟಿ ಮುಖನೇ ತೋರಿಸ್ತಿಲ್ಲ. ಕ್ವಶನ್ ಅಂಡ್ ಡಿಸ್ಕಷನ್. ಇಲ್ಲಿ ನೋಡ್ಕೊಂಬಿಡು, ಮಿಸ್ ಮಾಡ್ಕೊಂಬಿಟ್ಟ. ನೋಡ್ಕೊಂಬಿಡು. ಓಯ್ ಸೊಡಬಿಡಿ. ಗೈಸ್ ಏನೇನ್ ಬೇಕೋ ಮೆನುಲಿ ಆರ್ಡರ್ ಮಾಡಿದೀವಿ. ಏನಕ್ಕಂದ್ರೆ ನಾವ್ ಇವಾಗ ಆರ್ಡರ್ ಮಾಡಿದ್ರೆ ಒಂದು 15-20 ಮಿನಿಟ್ಸ್ ಆಗುತ್ತೆ. ಅದಕ್ಕೆ ಇವಾಗಲೇ ಮುಂಚೆನೆ ಆರ್ಡರ್ ಮಾಡ್ಬಿಟ್ಟಿದೀನಿ. 15 ನಿಮಿಷ ರೆಡಿ. ಏರ್ ಅಷ್ಟೋಸ್ ಹೆಂಗವ್ರೆ ಅಮ್ಮ ಏರ್ ಅಷ್ಟೋಸ್ ಹೆಂಗವ್ರೆ ಅಂದ್ರೆ ಚೆನ್ನಾಗವ್ರೆ ಅಂತ ನೋಡ. ಆನಿವರ್ಸರಿಗೆ ಕೇಕ್ ಕಟ್ ಮಾಡ್ಸೋದಿಕ್ಕೆ ರೆಡಿ ಐತೆ. ನಮ್ದು ಬಂದೈತೆ ಪೈನಾಪಲ್ ಕೇಕು. ಇದೇ ಒಂದು ಇದು ಹೆಸರೇನಂತ ಗೊತ್ತಿಲ್ಲ, ನಾವು ಟ್ರಾಲಿ ಅಂತೀನಿ ಅಷ್ಟೇ. ಈ ಟ್ರಾಲಿ ಎಳ್ಕೊ ಬರ್ತಾರೆ ಇವಾಗ ಇಡೀ ಏರ್ ಹೋಸ್ಟರ್ಸ್, ಕ್ಯಾಪ್ಟನ್ನು ಎಲ್ಲರೂ ಕೂಡ ಬರ್ತಾರೆ ನೋಡಿ ಗೈಸ್. ಒಂದು ಬ್ಲೂ ಓಷನ್ ಅಂತ, ಇನ್ನೊಂದು ಪ್ಯಾಷನ್ ಫ್ರೂಟ್, ಇಷ್ಟ ಹೇಳಿದೀವಿ ನೋಡಿ ಗೈಸ್. ವ್ಲಾಗರು, ನಮ್ಮ ಅಪ್ಪಾಜಿ ವ್ಲಾಗರು. ಗೊತ್ತಾಯ್ತು ಈಗ ಗೊತ್ತಾಯ್ತು ಅಪ್ಪ, ನನ್ಗೆ ಈಗ ಗೊತ್ತಾಯ್ತಪ್ಪ. ಅಲ್ಲಿರೋ ಏರ್ ಅಷ್ಟನ್ನ ವಿಡಿಯೋ ಮಾಡ್ಕೊಂಡ್ ಬರ್ತಿದ್ದೆ ತಾನೆ ಅಮ್ಮ. ನೋಡಮ್ಮ
ನಿಂದೆ ಬಾ ನನ್ನಿದೆ ನನ್ನಿದೆ. Guys, 26th anniversary going on. Chalo. Oh my God. Thank you, Elri. Super, super. ಗೈಸ್ ಇನ್ನ ರಿಮೈನಿಂಗ್ ಪಾರ್ಟ್ ಎಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ, ಬಿಕಾಸ್ ಇದು ಆಲ್ಮೋಸ್ಟ್ 35 to 40 ಮಿನಿಟ್ಸ್ ಇದೆ. ಎಲ್ಲ ಒಂದೇ ಸರಿ ತೋರಿಸಿದ್ರೆ ಚೆನ್ನಾಗಿರಲ್ಲ. ಬಟ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಏನಂದ್ರೆ ಅಮ್ಮ ಎಮೋಷನಲ್ ಆಗಿದ್ದು, ಅಥವಾ ಆ ಒಂದು ಬ್ಯೂಟಿಫುಲ್ ಸೆಲೆಬ್ರೇಷನ್ ಎಷ್ಟು ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೊತ್ತಾ. ಸೊ ನೋಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡಿ. ಅಂಡ್ ಬೇಜಾರಾಗ್ಬೇಡಿ ನೆಕ್ಸ್ಟ್ ಪಾರ್ಟಿಗೆ ಆಗ್ತೀನಿ ಅಂತ, ಬಿಕಾಸ್ ಒಂದೇ ಸಲ ಅಷ್ಟು ನಿಮಿಷ ಹಾಕಕ್ಕೆ ನಂಗೆ ಯಾಕೋ ಮನಸ್ಸಿಲ್ಲ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ವ್ಲಾಗ್ ನೋಡಿ, ಇನ್ನೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ.